ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಗೌಡ. ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನ ಹತ್ರ ಒಂದು ಎತ್ತ ಕರಳು ಅನ್ನೋದು ಇರುತ್ತಲ್ಲ, ಯಾವುದೇ ತಾಯಿಗಾಗಿರ್ಬೋದು, ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆ ಮಗ ಎಷ್ಟೇ ಕುಡ್ಕೊಂಬಂದು ಹೊಡಿದ್ರೂ ಕೂಡ ನನ್ನ ಮಗ ಚೆನ್ನಾಗಿರಬೇಕು ಅಂತೇಳಿ ಈ ಒಂದು ಕುಡ್ತವನ್ನು ಬಿಡಿಸ್ಬೇಕು ಅಂತ ಹೇಳಿಬಿಟ್ಟು ಭಗವಂತನ ಹತ್ರ ಕರ್ಕೊಂಬರ್ತಾರೆ. ಬನ್ನಿ, ಭಗವಂತ ಯಾವ ರೀತಿ ಆ ಕುಡುಕ ಮಗನಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರೆ, ಯಾವ ರೀತಿ ಈ ತಾಯಿಯ ಪಾದವನ್ನು ಹಿಡಿಸ್ತಾರೆ ಅಂತ ಒಮ್ಮೆ ನೋಡ್ಕೊಂಬರೋಣ. ಮಾತಾಡೋ ಏನಪ್ಪ ಹೇಳಪ್ಪ ಕುಡಿಯೋದು ಕೊಡ್ತಪ್ಪ ಕುಡಿಯೋದು ಬಿಟ್ಟು ಏನು ಗೊತ್ತಿಲ್ಲ ಇದು ಕೊಡಪ್ಪ ತಗೊಂಡು ಕೊಡಪ್ಪ ನೋಡಿ ಕಡಿತಪ್ಪ ನಿಂತಂತ ಕುಡಿಬಾರ್ದಂತಾನೆ ಅವನಿಗೆ ನೆಕ್ಸ್ಟ್ ವಾರ ಕೈ ತಿಂದಿ ಎರಡನೇ ಸಾರಿ ಪಾದ ಕೊಟ್ಟಿದ್ದು 2 ಸಾರಿ ಕೊಟ್ಟಿದ್ದು ಬರಬೇಕು. ನಡಿಯಪ್ಪ ಇವಾಗ ಈಗ ನೀನು ಕಾಲೇಜ್ ಕಲ್ಕೊಂಡು ಯೋಚನೆ ಕೊಟ್ಟಿದ್ದು ಅವ್ರು ನೋಡ್ಕೊಂಡು ಬರ್ತಾ ನಡಿ. ನೀನು ಅಷ್ಟಕ್ಕೆ ಇವಾಗ ಹೋಗಿದ್ದು ಬರ್ಬೇ ಮಾತಾಡ್ಬೇಕನಪ್ಪ, ಮಾತಾಡಿಲ್ಲ ಕಷ್ಟ ಪರಿಹಾರ ಮಾಡೋದು ನನಗೆ ಒಂದು ಎಲೆ ಮಾಡ್ಕೊಡಪ್ಪ, ನನಗೂ ಒಂದು ದಾರಿಯಾಗಿ ನೋಡಪ್ಪ. ಈಗ ಆರ ಎಲ್ಲ ನೋಡಿ ಯಾಕಪ್ಪ ಈಗ ನೋಡ್ಕಟ್ಟಪ್ಪ. ಆಯ್ತು ಆಯ್ತು ಕಟ್ಟನಿರಿ ಕಟ್ಟನಿರಿ ಆಯ್ತು. ನೀವು ಸುಮ್ಮನಿರಿ. ನೀವು ಹಂಗ ಅನ್ನೋಕ್ ಹೋದ್ರೆ ಅವ್ನು ನಿಮ್ಗೆ ಈಗ ಇದು ಮಾಡೋದು. ಹೇಳಪ್ಪ. ಆಯ್ತು ಆಯ್ತಿರಪ್ಪ, ಆಯ್ತಿರಿ. ಅವ್ರೇನು ಮಾತಾಡೋದಿರಿ. ನಿನ್ ಮನೇಲಿ ಹೋಗಿ ನಾ ಏನು ತೊಂದರೆ ಕೊಡಲ್ಲ ಅಂತ ಕೇಳು. ಆಯ್ತು ಕೊಡಪ್ಪ. ಈಗ ಆಯ್ತು ಬೆಳಿಗ್ಗೆ ಮಾತಾಡಪ್ಪ. ನಾನು ಇನ್ನು ಮನೆಗೆ ಹೋಗಿ ನಾನು ಏನು ತೊಂದರೆ ಕೊಡುದಿಲ್ಲ ಕಣಪ್ಪ ಅಂತೆಲ್ಲ ಒಪ್ಕೋಬೇಕು ನೀನು ಕಣಪ್ಪ. ಇದ್ಯಾಕೆ ಹೇಳ್ಬೇಕ ನಾನು ಹೇಳು. ನೀನ್ ಪಟಪಟ್ಟೆ ಈಗ ನಾವು ನಿಮ್ಗೆಲ್ಲ ಹೇಳ್ಕೊಡ್ಕದ್ದಪ್ಪ. ಯಾರಿಗೂ ತೊಂದರೆ ಕೊಡಲ್ಲ ನೀವು ಹಂಗಂತ ಕೇಳ್ಕೊ. ನೋಡಪ್ಪ, ಈ ಸರಿ ತೊಂದರೆ ಕೊಡಲ್ಲ ಅಂತ ಕೇಳ್ತಾರೆ. ಇದು ಮಾಡಪ್ಪ. ಆಯ್ತು, ಶಾಂತಿಯಾಗಿರಿ, ಶಾಂತಿ ಮಾಡಿ. ನೋಡಪ್ಪ, ಆಯ್ತು. ನೋಡಪ್ಪ, ಈಗ ಆಯ್ತು ಒಪ್ಕೋತಾರ ಪಾಪ. ಕೊಡೆಯ ಆಯ್ತು. 5 ವಾರ ಬರ್ತೀನಿ ಕಣಪ್ಪ ಅಂದ್ಬಿಟ್ಟು ಕೇಳಪ್ಪ. ಶಾಂತಿ ಆಗಪ್ಪ ಅಂದ್ಬಿಟ್ಟು ಮಾತಾಡ್ಬೇಕು. ಮಾತಾಡಪ್ಪ. ನಾನು ಇನ್ನು ಮನೆಗೆ ಹೋಗಿ ನಾನು ಏನು ತೊಂದರೆ ಕೊಡುದಿಲ್ಲ ಕಣಪ್ಪ ಅಂತೆಲ್ಲ ಒಪ್ಕೋಬೇಕು ನೀನು ಕಣಪ್ಪ. ಇದ್ಯಾಕೆ ಹೇಳ್ಬೇಕ ನಾನು ಹೇಳು. ನೀನ್ ಪಟಪಟ್ಟೆ ಈಗ ನಾವು ನಿಮ್ಗೆಲ್ಲ ಹೇಳ್ಕೊಡ್ಕದ್ದಪ್ಪ. ಯಾರಿಗೂ ತೊಂದರೆ ಕೊಡಲ್ಲ ನೀವು ಹಂಗಂತ ಕೇಳ್ಕೊ. ನೋಡಪ್ಪ, ಈ ಸರಿ ತೊಂದರೆ ಕೊಡಲ್ಲ ಅಂತ ಕೇಳ್ತಾರೆ. ಇದು ಮಾಡಪ್ಪ. ಆಯ್ತು, ಶಾಂತಿಯಾಗಿರಿ, ಶಾಂತಿ ಮಾಡಿ. ನೋಡಪ್ಪ, ಆಯ್ತು. ನೋಡಪ್ಪ, ಈಗ ಆಯ್ತು ಒಪ್ಕೋತಾರ ಪಾಪ. ಕೊಡೆಯ ಆಯ್ತು. 5 ವಾರ ಬರ್ತೀನಿ ಕಣಪ್ಪ ಅಂದ್ಬಿಟ್ಟು ಕೇಳಪ್ಪ.
ಶಾಂತಿ ಆಗಪ್ಪ ಅಂದ್ಬಿಟ್ಟು ಮಾತಾಡ್ಬೇಕು. ಮಾತಾಡ 5 ವಾರ ಬರ್ತೀನಪ್ಪ. ಅಮ್ಮ ನೀವು ಅವನ್ನ ಇದು ಮಾಡಿಲ್ಲ ಇನ್ನೂ ನಮ್ಗೆ ನಂಬಿಕೆ ಇಲ್ಲ. ನಿಮಗ್ ಪಾದ ಕೊಡ್ತಾವನೆ, ನೀವು ಕರ್ಕ ಬರ್ಬೇಕು. ಗೊತ್ತಾಯ್ತಪ್ಪ? ನೆಕ್ಸ್ಟ್ ವಾರ ಬರುವಷ್ಟರಲ್ಲಿ ಅವನೇ ನಿನ್ನ ಪಾದ ಕೊಡ್ಬೇಕು, ಆಯ್ತಾ? ಹಂಗ್ ಬರ್ಬೇಕು ನೀನು. ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿ ಮಕ್ಕಳಾದವ್ರಿಗೆ ಹೊಡೆದು ಬುದ್ಧಿನ ಕಲಿಸ್ತಾರೆ. ಇಲ್ಲಿ ಮಗನೇ ತಪ್ಪು ಮಾಡ್ಕೊಂಬಂದು ಎತ್ತ ತಾಯಿಗೆ ಹೊಡಿತಾ ಇರ್ತಾರೆ ಅಂತ ಎಷ್ಟು ದಿನ ಅಂತ ಹಿಂಸೆನ ತಡ್ಕೊಳಕ್ಕಾಗತ್ತೆ ಹೇಳಿ? ಎಲ್ಲರೂ ಮನುಷ್ಯರೇ ಅಲ್ವಾ? ಸೊ ಇದು ಕಲಿಯುಗ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು. ಸೊ ಈ ಭಗವಂತ ಈ ಒಂದು ಯುವಕನಿಗೆ ಒಳ್ಳೆ ಬುದ್ಧಿಯನ್ನು ಕೊಡಲಿ, ಎತ್ತ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.